ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್. ಬನ್ನಿ ನನ್ನೆಲ್ಲ ವೀಕ್ಷಕರೇ, ನಾವಿವತ್ತು ಸ್ಪೈಸಿ ಚಿಕನ್ ಮಸಾಲ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನು ಆ್ಯಡ್ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಫಟ್ ಅಂತ ಮಾಡ್ಬೋದು. 15 to 20 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ಇದು ತುಂಬ ಈಸಿ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಚಿಕನ್ ಫ್ರೈ ತಿಂದು ಬೋರ್ ಆಗಿದ್ದರೆ ಇದೊಂದ್ಸಲ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿ ಇತ್ತು ನಮಗೆಲ್ಲ. ನಾವು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಖಾರವಾಗಿ ಸ್ಪೈಸಿಯಾಗಿ ಬಾಯಲ್ಲಿಟ್ಟರೆ ಅದ್ರ ಘಮ ಅಂತ ಇತ್ತು. ಇದನ್ನು ಚಪಾತಿ ಜೊತೆಗೆ ಸೈಡ್ಸ್ ಜೊತೆಗೆ ತಿಂತಾ ಇದ್ದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟ್ ಮಾತ್ರ ಅಷ್ಟೇ ಸೂಪರ್ ಆಗಿತ್ತು. ನೀವು ಒಂದ್ಸಲ ನಿಜವಾಗ್ಲೂ ಎಲ್ಲರೂ ಟ್ರೈ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಇವಾಗ ನಾವು ಸ್ಪೈಸಿ ಚಿಕನ್ ಕರಿ ಮಸಾಲ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀವಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/2 kg ಚಿಕನ್ ತೊಗೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2-3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಮತ್ತು ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಟೊಮೊಟೊ ಮತ್ತು ಪುದೀನ. ಮರಿಲೇಬೇಡಿ, ಇದು ಬೇಕೇ ಬೇಕು. ಪುದೀನ ಸೊಪ್ಪು ತೊಗೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಇದರೊಟ್ಟಿಗೆ ನಾನು ಸ್ಪೈಸಿಗಾಗಿ ಟೇಸ್ಟ್ಗಾಗಿ ಚಿಕನ್ ಮಸಾಲ ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ಕಾಯಿ ತೊಗೋತಾ ಇದ್ದೀನಿ. ಇದರೊಟ್ಟಿಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇಳಿಲ್ವಾ, ಟೇಸ್ಟು ಡಿಫ್ರೆಂಟ್ ಆಗಿರೋದಕ್ಕೋಸ್ಕರ. ಜಾರ್ ತೊಗೊಳ್ಳಿ, ಕಾಯಿನ ರುಬ್ಕೊಳ್ಳಿ. ಕಾಯಿ ಮಾತ್ರ ನಾನು ರುಬ್ತಾ ಇರೋದು, ಬೇರೆ ಯಾವುದೇ ಸಾಮಗ್ರಿಗಳನ್ನು ರುಬ್ತಾ ಇಲ್ಲ. ಜೊತೆಗೆ ನಾನು ತೊಗೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮೊದಲೇ ತೊಳೆದ್ಬಿಟ್ಟು ಮೆಣಸಿನ್ಕಾಯಿ ಬಿಟ್ಟು ಇನ್ನು ಉಳಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನೂ ಬಿಟ್ಟು ಇದನ್ನು ಕಟ್ ಮಾಡಾದ್ಮೇಲೆ ಒಂದು ಬಾಣಲಿ ತೊಗೊತಾ ಇದ್ದೀನಿ. 2-3 ಸ್ಪೂನ್ ನಾನು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಜೊತೆಗೆ ನಾನು ಮೊದಲಿಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಒಂದೊಂದು ನಿಮಿಷ ಬಿಟ್ಟು ನೀವು ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ನಾನು ಈರುಳ್ಳಿ ಮತ್ತು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ನಾನು ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಉಪ್ಪು, ನಾವೇನು ಹಾಕಿರ್ತೀವಲ್ಲ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಮಾತ್ರ ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಅಷ್ಟಕ್ಕೆ ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮೊದಲೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀರಂದರೆ ಲಾಸ್ಟಲ್ಲೇ ನೀವು ಆ್ಯಡ್ ಮಾಡ್ಬೋದು ಉಪ್ಪನ್ನ. ಅರಿಶಿನ ಪುಡಿನೂ ಅಷ್ಟೇ. ಇದನ್ನ ಹಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು 5-10 ನಿಮಿಷ ನೀವು ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ. ಯಾವ ಥರ ಅಂದರೆ ಅದು ಫುಲ್ಲು ಮೆತ್ತಗಾಗೋ ತನಕ, ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಾದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ನ ನಾನೇನು ತೊಳೆದಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ತೊಗೊಂಡಿರುವಂಥ ಚಿಕನ್ನೆಲ್ಲ ನಾನು ಹಾಕ್ಬಿಟ್ಟು ಇದ್ರದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5-10 ನಿಮಿಷ ಮತ್ತೆ ಬಿಡ್ತಾಯಿದ್ದೀನಿ. ಮತ್ತು ನೀವು ಜಾಸ್ತಿ ನೀರನ್ನ ಹಾಕೋಕೆ ಹೋಗಬೇಡಿ, ಚಿಕನ್ನಲ್ಲಿರುವಂಥ ನೀರೇ ಸಾಕು. ಸ್ವಲ್ಪ ಹಾಕ್ಕೊಳ್ಳಿ. ಇದು ಎಷ್ಟು ನೀರು ಹಾಕ್ತಿರೋ ಅಷ್ಟು ಟೇಸ್ಟ್ ಹಾಳಾಗ್ಬಿಡುತ್ತೆ. ಯಾಕಂದರೆ ಇದು ಮಸಾಲ ಕರಿ ಅಲ್ವಾ, ಅದಕ್ಕೋಸ್ಕರ ಮಸಾಲ ಹಿಡಿಬೇಕಲ್ವ ಚಿಕನ್ನಿಗೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಅದರಲ್ಲೇ ಆಲ್ರೆಡಿ ಅರ್ಧ ಚಿಕನ್ ಬೆಂದಿರಬೇಕು. ಆ ಥರ ನೀವು ಮೊದಲೇ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಅದ್ರ ಜೊತೆ ನಾವು ನೀರು ಹೋದ್ಮೇಲೆ ನಾವೇನು ಕಾಯಿ ತುರಿ ರುಬ್ಬಿರ್ತೀವಲ್ವ, ಆ ಕಾಯಿ ತುರಿನ ಹಾಕ್ಬಿಟ್ಟು ಅದ್ರ ಜಾರಲ್ಲಿರುವಂಥ ಕಾಯಿನ ಸ್ವಲ್ಪ ನೀರು ಹಾಕಿ ಮತ್ತೆ ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವೆಲ್ಲ ಕಾಯಿ ತುರಿ ಯಾಕೆ ಮೊದಲೇ ಹಾಕ್ತಿರೋದು ಅಂದರೆ ಅದು ಸ್ವಲ್ಪ ಚಿಕನ್ ಜೊತೆ ಸೇರಿಕೊಂಡು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಅದು ಬೆಂದಾದಮೇಲೆ ಕಾಯಿ ಎಣ್ಣೆ ಬಿಡುತ್ತೆ, ಚಿಕನ್ ಜೊತೆ ಚೆನ್ನಾಗಿ ಆ್ಯಡ್ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾವು ಮೊದಲೇ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ರೆ ಈ ಮಸಾಲೆನೆಲ್ಲ ಚಿಕನ್ನು ಹಿಡಿಯಲ್ಲ. ಅದಕ್ಕೋಸ್ಕರ ನಾವು ಉಪ್ಪು ಖಾರ ಸ್ವಲ್ಪ ಅರ್ಧ ಬೆಂದಾದಮೇಲೆ ಚಿಕನ್ಗೆ ಹಾಕಿದರೆ ಟೇಸ್ಟು ಡಿಫ್ರೆಂಟಾಗಿ ಸ್ಪೈಸಿಯಾಗಿ
ಫ್ರೆಶ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಇದರೊಟ್ಟಿಗೆ ನಾನು ಅಚ್ಕಾರದ ಪುಡಿ, ನಾವು ಸ್ವಲ್ಪ ಅಚ್ಕಾರದ ಪುಡಿ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಮಸಾಲ ಕರಿ ಆಗಿರೋದ್ರಿಂದ. ಜೊತೆಗೆ ಇದ್ರ ಜೊತೆಗೆ ನಾನು ಚಿಕನ್ ಮಸಾಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ನಾನು ಮತ್ತೆ 5ರಿಂದ 10 ನಿಮಿಷ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಕನ್ನು ಮುಕ್ಕಾಲು ಭಾಗ ಬೆಂದಾದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ. ಈ ಥರ ಮುಕ್ಕಾಲು ಬೇಗ ಚಿಕನ್ ಬೆಂದಾದ್ಮೇಲೆ ಇದಕ್ಕೆ ನಾನು ಪುದೀನ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿರ್ತೀನಲ್ವ, ಅದನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡುವಾಗ ನೋಡ್ಕೊಳ್ಳಿ, ನಿಮ್ಗೇನಾದರೂ ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲ ನಮ್ಗೆ ಇಷ್ಟೇ ಸಾಕು ಡ್ರೈ ಆಗಿರೋದು ಅಂದರೆ ಇಷ್ಟಕ್ಕೆ ಸಾಕು. ಇವಾಗಲೇ ನೀವು ನೀರು ಹಾಕೊಂಬಿಡಿ, ಮತ್ತು ಆಮೇಲೆ ಚೆನ್ನಾಗಿರಲ್ಲ. ನನಗೆ ಸಾಕು ಅನಿಸುತ್ತೆ, ನೀರು ಇಷ್ಟೇ ಅದಕ್ಕೆ ಸಾಕು ಅನಿಸುತ್ತೆ. ಮಸಾಲ ಕರಿಯಾಗಿರೋದ್ರಿಂದ ಇಷ್ಟೇ ತೆಳುವಾಗಿದ್ದರೆ ಸಾಕು ಅಂತ ಅನಿಸುತ್ತೆ. ನೀವು ಇದನ್ನು ಅನ್ನದ ಜೊತೆ ಏನಾದರೂ ತಿಂತೀವಿ ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಮಸಾಲ ಸ್ವಲ್ಪ ಹಂಗೆ ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ನಾವು ಚಪಾತಿ ಲಟ್ಟಿಸ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಚಪಾತಿನ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಅದು ಬೇಯಬೇಕಲ್ವ, 5ರಿಂದ 10 ನಿಮಿಷ ಆಗುತ್ತೆ. ಅದಕ್ಕೋಸ್ಕರ ಚಪಾತಿ ಲಟ್ಟಿಸ್ಕೊಂಡು ನಾನು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ನಾನು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸೋದ್ರೊಳಗಡೆ ಮಸಾಲೆ ಆಲ್ರೆಡಿ ಬೆಂದಿತ್ತು, ಚೆನ್ನಾಗಾಗಿತ್ತು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವಿದನ್ನು ಮುಚ್ಚಬೇಕಾಗುತ್ತೆ. ಮುಚ್ಚಿಬಿಟ್ಟು ಮತ್ತೆ 5 ನಿಮಿಷ ನೀವು ಬೇಯಿಸಿದ್ರೆ ಸಾಕು. ಆಲ್ರೆಡಿ ಚಿಕನ್ ಮುಕ್ಕಾಲು ಭಾಗ ಬೆಂದಿರೋದ್ರಿಂದ 5 ನಿಮಿಷ ನೀವು ಬೇಯಿಸ್ಬಿಟ್ಟು ತೆಗೆದ್ರೆ ಸಾಕು. ನೋಡಿ, ಆಯಿಲೆಲ್ಲ ಸೈಡಲ್ಲಿ ಯಾವ ಥರ ಬಿಟ್ಕೊಂಡಿದೆ ಅಂತ. ಈ ಥರ ಆಯಿಲ್ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಅಂದರೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂತ, ಮಸಾಲೆ ಹಿಡಿದಿದೆ ಅಂತ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡಿಕೊಂಡು ಚಪಾತಿ ಜೊತೆ ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನಿಮಗೆ ಬೇಕು ಅಂದರೆ ಮತ್ತೆ ಉಪ್ಪು ಇನ್ನೊಂದ್ಸಲ ಹಾಕೊಂಡು ನೋಡಿ. ನಾನು ಮೊದಲು ಹಾಕಿದ್ದೆ, ನನಗೆ ಸಾಕು ಅಂತ ಅನಿಸ್ತು. ಅದಕ್ಕೋಸ್ಕರ ಬಾಯಲ್ಲಿ ಮಾತ್ರ ಖಾರವಾಗಿ, ಜೊತೆಗೆ ನಿಂಬೆಹಣ್ಣು, ಈರುಳ್ಳಿ ಮತ್ತು ಸೌತೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.